ಓಂ ನಮಃ ಶಿವಾಯ. ಯೋಗ ಬಂಧುಗಳಿಗೆ ಬೆಳಗಿನ ಶುಭೋದಯ. ಎಲ್ಲರಿಗೂ ತಿಳಿಸುವುದೇನೆಂದರೆ, ಇವತ್ತಿನ ವಿಷಯವೇನೆಂದರೆ ತ್ರಿಗುಣಗಳು. ತ್ರಿಗುಣಗಳು ಮಾನವನ ದೇಹದಲ್ಲಿ ಇರುತ್ತವೆ. ಅಂದರೆ ಎಲ್ಲ ದೇಹದಲ್ಲಿ ತ್ರಿಗುಣಗಳು ಇದ್ದಾವೆ. ತ್ರಿಗುಣಗಳು ಅಂದರೆ ಏನು ಅಂತಂದರೆ ಸತ್ವಗುಣ, ತಾಮಸಿಕ ಗುಣ, ರಜೋಗುಣ ಅಂತ ಹೇಳಿ ಈ ಮೂರು ಗುಣಗಳ ಬಗ್ಗೆ ನಾವು ತಿಳಿದುಕೊಳ್ಳುವ ಮುನ್ನ ಮೊದಲಿಗೆ ನಾವು ಈ ತಮೋ ಗುಣದ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ವಿಷಯದಲ್ಲಿ ಕೇವಲ ನಾವು ತಮೋಗುಣ. ಈ ತಮೋಗುಣ ಯಾರ್ಯಾರಲ್ಲಿ ಹೆಂಗೆ ತೋರುತ್ತದೆ ಅಂತಂದರೆ, ಪ್ರತಿಯೊಂದು ದೇಹದಲ್ಲಿ ಈ ಮೂರು ಗುಣಗಳು ಇರ್ತಾವೆ. ಹೆಚ್ಚು ಯಾವ್ದು ತೋರುತ್ತೆ ಅಂತಂದರೆ, ನಾವು ತಿಂತಕ್ಕಂಥ ಆಹಾರದ ಪದ್ಧತಿಗಳ ಮೇಲೆ ಏನಾಗುತ್ತೆ ಅಂತಂದರೆ ಆ ಗುಣ ನಮಗೆ ತೋರುತ್ತದೆ. ಈ ತಮೋಗುಣ ಇದ್ದವರು ಹೆಂಗಿರ್ತಾರೆ ಅಂದರೆ, ನಾನು ಎಂಬ ಅಹಂಕಾರ, ಜಲಸಿ, ಮತ್ತೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದು, ಅಸೂಹೆ, ಕಾಮ ಕ್ರೋಧಗಳು, ಹೊಡಿ ಬಡಿ ಕಡಿ, ಈ ತಮೋಗುಣ ಇರ್ತಕ್ಕಂಥವರು ಈ ಕ್ಯಾರೆಕ್ಟರನ್ನು ಹೊಂದಿರ್ತಾರೆ. ಯಾರು ಬೇಗ ಸಿಟ್ಟುಗೊಳ್ತಾರೋ, ಯಾರು ಮತ್ತೊಬ್ಬರ ಮೇಲೆ ಕತ್ತಿ ಮಸೀತಾರೋ, ಮತ್ತೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೋ, ನಾನೇ ರಾಜ, ನಾನೇ ದೊಡ್ಡವನು, ಎಲ್ಲ ನಂದೇ, ನನ್ನಿಂದಲೇ ಈ ಜಗತ್ತು ನಡಿತೈತಿ ಅನ್ನೋರು, ನಾನು 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 ಅಂತ ಶೆಟ್ಟಿಯವರು ಯಾರಿದಾರಲ್ಲ ಅವರೆಲ್ಲ ತಮೋ ಗುಣವನ್ನು ಹೊಂದಿರತಕ್ಕಂಥವರು ಬಂಧುಗಳೇ. ಮತ್ತು ನಾನು ನಾನು ಅನ್ನೋದೇ ಈ ಕಲಿಯುಗದ ಒಂದು ದೊಡ್ಡ ರಾಕ್ಷಸ.